ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಒಂದು ರಿಲೇಶನ್ಶಿಪ್ ಇವತ್ತು ಸಿಕ್ಕಾಪಡೆ ಲೈಕ್ ಪ್ರಾಬ್ಲಮ್ ಅಲ್ಲಿ ಇದೆ, ಅಥವಾ ಅವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಸ್ನೇಹಿತರೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಅಂದ್ರೆ ಏನಿರುತ್ತೆ ಆಕ್ಚುಲಿ, ಅದ್ರ ಬಗ್ಗೆ ನಾನು ನಿಮ್ಗೆ 1 to 1 ಹೇಳ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಅದಕ್ಕೆ ಸುಮಾರು ವಿಡಿಯೋಗಳು ಸಿಗುತ್ತೆ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ರೈಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡಿ, ಇವತ್ತಿನ ರಿಲೇಶನ್ಶಿಪ್ ಅಲ್ಲಿ ನನಗೆ ಗೊತ್ತಿರೋ ಹಾಗೆ ಏನಂದ್ರೆ ಎವ್ರಿ ಡೇ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ. ಯಾವ ರಿಲೇಶನ್ಶಿಪ್ ಅಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಹೇಳಿದ್ರೆ ಆ ರಿಲೇಶನ್ಶಿಪ್ ರೂಟ್ ಏನಂತ ಹೇಳ್ತೀವಿ, ಅದ್ರ ಸ್ಟ್ರಾಂಗ್ ಆಗ್ಬೇಕಂತ ಮೇಜರ್ ರೂಟ್ ಅಂತ ಹೇಳ್ತೀವಲ್ಲ, ಅದೇ ಲೂಸ್ ಆಗ್ತಾ ಹೋಗುತ್ತೆ. ಸೊ ದೆನ್ ಅಲ್ಲಿಂದ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಎಷ್ಟೋ ಜನ ಅನ್ಕೊಳ್ತಾರೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಓನ್ಲಿ ಲೈಕ್ ಕಮ್ಯುನಿಕೇಶನ್ ಮಾಡೋದು ಅಷ್ಟೇನಾ. ನಾಟ್ ಲೈಕ್ ದಟ್. ಮಾತಾಡಿದ ತಕ್ಷಣ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಆಗಲ್ಲ ಸ್ನೇಹಿತರೆ. ತುಂಬಾ ಜನ ರಾಂಗ್ ತಿಳ್ಕೊಂಡಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು ಅಂತ ಹೇಳಿದ್ರೆ ಪರ್ಸನ್ ನೇಚರ್ ಸ್ಟಡಿ ಮಾಡ್ಬೇಕು ಫಸ್ಟ್ ನೀವು. ಆ ಪರ್ಸನ್ ಹೇಗಿದ್ದಾನೆ, ಯಾವ ಟೈಮಲ್ಲಿ ಮೂಡ್ ಸ್ವಿಂಗ್ ಆಗುತ್ತೆ, ಯಾವ ಟೈಮಲ್ಲಿ ಮೂಡ್ ಸ್ವಿಂಗ್ ಆಗಲ್ಲ, ಹೇಗಿರ್ಬೇಕು, ಗುಡ್ ನೇಚರ್ ಏನು, ಬ್ಯಾಡ್ ನೇಚರ್ ಏನು, ಹೇಗಿರ್ಬೇಕಾಗತ್ತೆ. ಅಂಡ್ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇಬ್ರು ಕೂಡ ಒಬ್ರಿಗೊಬ್ರು ನೇಚರ್ ನ ಸ್ಟಡಿ ಮಾಡ್ಬೇಕಾಗತ್ತೆ. ಇಬ್ರದ್ದು ಗುಡ್ ಅಂಡ್ ಬ್ಯಾಡ್ ಇದನ್ನ ಸ್ಟಡಿ ಮಾಡಿ ಆದ್ಮೇಲೆ ಇಬ್ರು ಕೆಲ್ಸ ಅಂದ್ ಆ ಕೆಲ್ಸದ ವೈಖರಿ ಹೇಗಿರುತ್ತೆ, ನಮಗ್ ಸಿಗೋ ಟೈಮ್ ಹೆಂಗೆ, ಅಥವಾ ನನ್ನ ಫ್ಯೂಚರ್ ಹೆಂಗೆ, ಇದೆಲ್ಲ ಕೂಡ ಇಬ್ರು ಕೂತ್ಕೊಂಡು ಪ್ಲಾನ್ ಮಾಡ್ಬೇಕಾಗತ್ತೆ. ಅಂಡ್ ಅದ್ರೊಟ್ಟಿಗೆ ಇನ್ನೊಂದೇನ್ ಗೊತ್ತಾ ನಾನು ಹೇಳೋದು, ಸೊ ಲೈಕ್ ಎಷ್ಟೋ ಜನಗಳಿಗೆ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಫಿನಾನ್ಷಿಯಲ್ ಪ್ರಾಬ್ಲಮ್ ಬಂತು ಅನ್ಕೊಳ್ಳಿ, ಅಲ್ಲಿ ವೈಫ್ ಸಾಥ್ ಕೊಡ್ಬೇಕು. ಎಮೋಷನಲ್ ಪ್ರಾಬ್ಲಮ್ ಬಂದಾಗ ಹಸ್ಬೆಂಡ್ ಸಾಥ್ ಕೊಡ್ಬೇಕು. ಇಬ್ರು ಬ್ಯಾಲೆನ್ಸ್ ಮಾಡ್ಬೇಕು. ಯಾವ್ದಕ್ಕೂ ನೀಡ್ ಇರುತ್ತೆ, ಕೊರತೆ ಅನ್ಸುತ್ತೆ, ಒಬ್ರಿಗೊಬ್ರು ಕೊಡೋದು ಆಕ್ಚುಲಿ ಅಂಡರ್ಸ್ಟ್ಯಾಂಡಿಂಗ್. ಎಷ್ಟೋ ಜನ ಜಸ್ಟ್ ಮಾತಾಡಿದ ತಕ್ಷಣ ಅಂಡರ್ಸ್ಟ್ಯಾಂಡಿಂಗ್ ಅನ್ಕೊಳ್ತಾರೆ. ಮಾತಾಡ್ನ ಹೊರಗಡೆ ಎಲ್ಲರೊಟ್ಟಿಗೂ ಮಾತಾಡ್ತೀವಿ ಕಾಮನ್ ವ್ಯಕ್ತಿಗಳ ಹತ್ರ, ಅದು ಬೇರೆ. ಕಮ್ಯುನಿಕೇಶನ್ ಇಸ್ ಡಿಫರೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಇಸ್ ಡಿಫರೆಂಟ್. ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಪರ್ಸನ್ ನ ಕಂಪ್ಲೀಟ್ ಆಗಿ ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು, ಅವರ ಒಂದು ಪ್ರತಿ ಪೊಸಿಷನ್ ಜೊತೆಗೆ ನೀವು ನಿಂತ್ಕೊಳ್ಳುವಂಥದ್ದು, ಸಿಚುವೇಶನ್ ಒಟ್ಟಿಗೆ ನಿಂತ್ಕೊಳ್ಳುವಂಥದ್ದು. ಉದಾಹರಣೆಗೆ ಹೇಳ್ಕೊಳ್ಳೋಣ, ಈಗ ಹಸ್ಬೆಂಡ್ ಗೆ ಸ್ಯಾಲರಿ ಕಮ್ಮಿ ಬರ್ತಾ ಇದೆ ಅಂತ ಹೇಳಿದ್ರೆ ವೈಫ್ ಅದರ ತಕ್ಕ ಹಾಗೆ ಬದುಕನ್ನ ನಡೆಸುವಂತ ಮೆಂಟಾಲಿಟಿನ ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಬಿಟ್ಕೊಡ್ದಿರಾ, ಹಸ್ಬೆಂಡ್ ಸ್ಯಾಲ್ರಿ ಕಮ್ಮಿ ಇದ್ರು ಕೂಡ ಬೇರೆಯವ್ರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ತೀರಾ. ಅಂಡ್ ಇರೋ ಸ್ಯಾಲ್ರಿ ಒಳಗಡೆ ಬೆಸ್ಟ್ ಲೈಫ್ ಲೀಡ್ ಮಾಡೋಕೆ ಏನ್ ಮಾಡ್ಬೇಕು, ಅದಕ್ಕೆ ವೈಫು ಕೂಡ ಸಾಥ್ ಕೊಡ್ಬೇಕಾಗತ್ತೆ. ಆಸ್ ಇಟ್ ಈಸ್ ಹಸ್ಬೆಂಡು ಕೂಡ ಅದಕ್ಕೆ ಕನೆಕ್ಟ್ ಆಗ್ಬೇಕಾಗತ್ತೆ. ಅಂಡ್ ಕೆಲವೊಂದ್ಸಲ ವೈಫಿಗೆ ಏನು ಅಂತ ಹೇಳಿದ್ರೆ ಧೈರ್ಯ ಸಾಲ್ತಿರಲ್ಲ, ಎಮೋಷನಲಿ ವೀಕ್ ಇರ್ತಾಳೆ, ಒಬ್ಬಂಟಿತನ ಕಾಡ್ತಿರತ್ತೆ. ಸೊ ಈ ತರದಿದ್ದಾಗ ಹಸ್ಬೆಂಡು ಕೂಡ ತುಂಬಾ ಸಾಥ್ ಕೊಡ್ಬೇಕಾಗತ್ತೆ. ಸೊ ಇಲ್ಲಿ ಒಂದು ಲೈಕ್ ರಿಲೇಶನ್ಶಿಪ್, ಒಂದು ಸಂಸಾರ ಅಥವಾ ಒಂದು ಹಸ್ಬೆಂಡ್ ಅಂಡ್ ವೈಫ್ ಒಂದು ರಿಲೇಶನ್ಶಿಪ್ ಇದೆ ಅಂತ ಹೇಳಿದ್ರೆ ಇಬ್ರು ಕೂಡ ಎಲ್ಲದಕ್ಕೂ ಭಾಗ ಇರಬೇಕು. ಅರ್ಧ ಅಂಗಿ ಅಂತ ಏನ್ ಹೇಳ್ತೀವಿ, ಅರ್ಧ ಅಂಗಿ ಅಂತ ಹೇಳ್ತೀವಿ, ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಯಾಕೆ ಎಲ್ಲದಕ್ಕೂ ಪಾಲುದಾರರಾಗ್ಬೇಕು? ಕಷ್ಟ ಬಂದಾಗ ನಾನು ಅಲ್ಲ, ಸುಖಕ್ ಮಾತ್ರ ನಾನು ಅಂತ ಹೇಳಿದ್ರೆ ಸುಖಕ್ ಮಾತ್ರ ನಾನು ಪಾಲು ತಗೋತೀನಿ, ಕಷ್ಟದಲ್ಲಿ ತಗೊಳ್ಳಲ್ಲ ಅಂತ ಯಾವ ರಿಲೇಶನ್ಶಿಪ್ ಅಲ್ಲಿ ಇರತ್ತಲ್ಲ, 100% ಆ ರಿಲೇಶನ್ಶಿಪ್ ಅಲ್ಲಿ ಹಾಳಾಗೋದ್ರಲ್ಲಿ ಡೌಟೇ ಇಲ್ಲ ಸ್ನೇಹಿತರೆ. ಸೊ ನನ್ನ ಪ್ರಕಾರ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ಅವರ ಪ್ರತಿ ಹೆಜ್ಜೆನಲ್ಲೂ ಕೂಡ ನಾವು ಅರ್ಥ ಮಾಡ್ಕೊಳ್ಳುವಂತ ಒಂದು ಗುಣ ಅಂಡ್ ಪೇಷನ್ಸ್ ಬೇಕಾಗತ್ತೆ. ಇದಿತ್ತು ಅಂತ ಹೇಳಿದ್ರೆ ಹೇಗೆ ಒಂದು ಗಿಡ ಅಥವಾ ಒಂದು ಮರಕ್ಕೆ ರೂಟ್ ಸ್ಟ್ರಾಂಗ್ ಆಗಿ ಇರುತ್ತೋ ಆಸ್ ಇಟ್ ಈಸ್ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಆ ರಿಲೇಶನ್ಶಿಪ್ ಯಾವುದೇ ಕಾರಣಕ್ಕೂ ಕೂಡ ಥರ್ಡ್ ಪರ್ಸನ್ ಬರಕ್ಕಾಗಲ್ಲ. ಅಂಡ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್, ಜಗಳಗಳು ಕೂಡ ಬರೋಕ್ ಸಾಧ್ಯ ಇಲ್ಲ ಸ್ನೇಹಿತರೆ. ಇವತ್ತಿನ ವಿಡಿಯೋ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೆ ಮಾಡಿದೀನಿ. ನಿಮಗೇನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಟಾಪಿಕ್ ಅಲ್ಲಿ ಸಿಗೋಣ. ಅಂಡ್ ಅಗೇನ್ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.